ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ರಕ್ತನಾಳಗಳ ಬಗ್ಗೆ. ರಕ್ತನಾಳ ಈ ಸಮಸ್ಯೆಗಳು ಏನೆಲ್ಲ ಬರುತ್ತೆ, ರಕ್ತನಾಳಗಳ ತೊಂದರೆಗಳಿಗೆ ಏನೆಲ್ಲ ಚಿಕಿತ್ಸೆ ಇದೆ ಅಂತ ಬನ್ನಿ ಹಾಗೆ ಚಿಕಿತ್ಸೆ ಬಗ್ಗೆ ತಿಳ್ಕೊಳ್ಳೋಣ. ಡಾಕ್ಟರ್, ರಕ್ತನಾಳಗಳ ತೊಂದರೆಗಳಿಗೆ ಚಿಕಿತ್ಸೆಗಳು ಇದ್ದೇ ಇರುತ್ತೆ. ಮೊದಲು ಯಾವ ರೀತಿ ಚಿಕಿತ್ಸೆಗಳಿದ್ವು, ಈಗ ಅಡ್ವಾನ್ಸ್ಡ್ ಚಿಕಿತ್ಸೆ ಇದೆ ಅಂತ, ನಿಮ್ಮಲ್ಲಂತೂ ಅಡ್ವಾನ್ಸ್ ಚಿಕಿತ್ಸೆ ಇದೆ ಅಂತ ನನಗೆ ಗೊತ್ತು. ಸೊ ಅದು ಏನು ಚಿಕಿತ್ಸೆಯಿಂದ ಗುಣಪಡಿಸ್ಬೋದು? ಈಗ ಅಡ್ವಾನ್ಸ್ ಟ್ರೀಟ್ಮೆಂಟ್ ಬರೋಕ್ಕೆ ಮೊದಲು ಈಗ ಓಪನ್ ಸರ್ಜರೀಸ್ ಅಂತ ಮಾಡ್ತಾಯಿದ್ರು. ಓಪನ್ ಸರ್ಜರೀಸ್ ಅಂತಂದರೆ ಈಗ ವೆಯ್ನ್ ಓಪನ್ ಮಾಡೋದು, ಅದು ನಾನು ವ್ಯಾಲ್ವ್ಸ್ ಅಂತ ಹೇಳಿದ್ನಲ್ಲ ಅದು ರಿಪೇರಿ ಮಾಡೋದು, ಆಮೇಲೆ ಆ ವೆಯ್ನು ದಪ್ಪಗಾಗಿರೋ ವೆಯ್ನ್ ತೆಗೆದುಬಿಡೋದು, ಅದೆಲ್ಲ ಮಾಡ್ತಾಯಿದ್ರು ಮುಂಚೆ. ಈಗಲೂ ಮಾಡ್ತಾಯಿದ್ರು. ಈಗ ಏನಂತಂದರೆ ಅವರು ಜನರಲ್ ಸರ್ಜನ್ಸು ಅವರು ಮಾಡ್ತಾಯಿದ್ದಾರೆ. ಈಗ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಂತಂದರೆ ಇವಾಗ ನಾವು ಸ್ಕ್ಲಿರೋಥೆರಪಿ ಅಂತ ಮಾಡ್ತಾಯಿದ್ದೀವಿ, ಮತ್ತು ಫೋಮ್ ಥೆರಪಿ ಅಂತ ಮಾಡ್ತಾಯಿದ್ದೀವಿ, ಮತ್ತು ಲೇಸರ್ ಅಂತ ಮಾಡ್ತಾಯಿದ್ದೀವಿ. ಈಗ ಸ್ಕ್ಲಿರೋಥೆರಪಿ ಯಾವಾಗ ಮಾಡ್ತೀವಿ ಅಂದರೆ ಸಣ್ಣ ರಕ್ತನಾಳದ ಊದ್ಕೊಳ್ಳೋದು, ಸಣ್ಣ ರಕ್ತನಾಳ ಊದ್ಕೊಳ್ಳೋದು ಅಂತಂದರೆ ಈಗ ಎಸ್ಪೆಷಲಿ ಈ ಲೇಡೀಸು ಮತ್ತು ಯಾರೇ ಆಗಲಿ ವರ್ಕಿಂಗ್ ವುಮೆನ್ಸ್ ಇರ್ತಾರಲ್ಲ, ಅವ್ರು ಇಮಿಡಿಯೇಟ್ OPD ಬೇಸಿಸ್ ಬಂದುಬಿಟ್ಟು ಅಲ್ಲೇ 5 ನಿಮಿಷ 10 ನಿಮಿಷದಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತೀವಿ. ಅದು ಸ್ಕ್ಲಿರೋಥೆರಪಿ ಅಂತ ಹೇಳ್ತೀವಿ. ಆಮೇಲೆ ಫೋಮ್ ಸ್ಕ್ಲಿರೋಥೆರಪಿ ಅಂದರೆ ರಕ್ತನಾಳ ದಪ್ಪ ಆಗಿರೋದನ್ನು ಅದರೊಳಗೆ ಫೋಮ್ ಅಂತ ಅಂದ್ಬಿಟ್ಟು ಇಂಜೆಕ್ಟ್ ಮಾಡಿಬಿಟ್ಟು ಅದು ಆ ರಕ್ತ ಎಪ್ಕಟ್ಟಾಗಿ ಮಾಡ್ತೀವಿ. ರಕ್ತನಾಳಗಳು ಎಪ್ಕಟ್ಟಂಗೆ ಮಾಡಿಬಿಟ್ಟು ಅದಾದಮೇಲೆ ಅದು ಹಾಗೆ ಫೈಬ್ರೋಸಿಸ್ ಅಂತ ಹೇಳ್ಬಿಟ್ಟು ಅದೇ ಕರ್ಗೋಗ್ಬಿಡುತ್ತೆ. ಅದು ಫೋಮ್ ಸ್ಕ್ಲಿರೋಥೆರಪಿ ಅಂತ ಹೇಳ್ತೀವಿ. ಈಗ ಇನ್ನೊಂದು ಏನಂತಂದರೆ ಈಗ ಅಡ್ವಾನ್ಸ್ಡ್ ಇದು ಲೇಸರ್ ಥೆರಪಿ ಅಂತ ಮಾಡ್ತಾಯಿದ್ದೀವಿ. ಲೇಸರ್ ಥೆರಪಿ ಅಂತ ಮಾಡಿದ್ರೆ ಅವ್ರಿಗೆ ಓಪನ್ ಮಾಡೋದಿಲ್ಲ. ಎಸ್ಪೆಷಲಿ ನೀವು ಕೇಳಿದಾಗೆ ಈ ಡಯಾಬಿಟಿಸಲ್ಲಿ ವಾಸಿ ಆಗುತ್ತಾ ಗಾಯ ಮಾಡಿಬಿಟ್ರೆ ಅಂತ ಅವ್ರಿಗೆ ಭಯ ಇರುತ್ತೆ. ಅವ್ರಿಗೆಲ್ಲ ಏನು ಮಾಡ್ತೀವಿ, ಮತ್ತು ಈಗ ಅವರು ಯಾವಾಗ ಈ ವರ್ಕ್ ತುಂಬ ಬೇಗ ಹೋಗಬೇಕು, ನನ್ನ ಅರ್ಜೆಂಟ್ ಇದೆ, ನನಗೆ ಈ ಬೇಗ ಕ್ಯೂರ್ ಆಗಬೇಕು ಅಂತಂದರೆ ಲೇಸರ್ ಥೆರಪಿ ಅಂತ ಮಾಡ್ತೀವಿ. ಲೇಸರ್ ಥೆರಪಿ ಒಂದು ಸಣ್ಣ ಇಂಜೆಕ್ಷನಲ್ಲಿ ಇದು ಮಾಡಿ ಅದು ಒಂದು ವೈರ್ ಥರ ಪಾಸ್ ಮಾಡಿಬಿಟ್ಟು ಆ ಡಾಪ್ಲರ್ ಸ್ಕ್ಯಾನಲ್ಲಿ ನೋಡಿ ಇದು ಮಾಡಿ ಆ ವೆಯ್ನ ಬರ್ನ್ ಮಾಡಿಬಿಡ್ತೀವಿ. ಒಳಗಡೆ ಬರ್ನ್ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ದಿನ ಅದು ಕ್ಲಾಟ್ ಆಗುತ್ತೆ. ಅದು ಓವರ್ 2 to 3 ವೀಕ್ಸ್ ಆಗಿದೆ, ಅದು ಫೈಬ್ರೋಸಿಸ್ ಅಂತ ಹೇಳ್ಬಿಟ್ಟು ಹಾಗೆ ಕರ್ಗೋಗುತ್ತೆ. ಅದು ದಿಸ್ ಇಸ್ ಇಲ್ಲಿ ಅಡ್ವಾನ್ಸ್ಡ್ ಥೆರಪಿ ಇವಾಗ ಮಾಡ್ತಾರೆ. ಡಾಕ್ಟರ್ ಜೊತೆ ಮಾತಾಡಿ ಮುಂದುವರಿಸ್ತೀನಿ. ಕಾಲರ್ ರೆಡಿ ಇದ್ದಾರೆ. ಬೆಂಗಳೂರಿಂದ ಸುಗಿಕುಮಾರ್ ಅವರು ಕರೆ ಮಾಡಿದ್ದಾರೆ. ಹೇಳಿ ಸರ್, ನಿಮ್ಮ ಸಮಸ್ಯೆ ಏನು? ಹಲೋ, ಮಾತಾಡಿ, ಕೇಳ್ತಿದೆ. ಸರ್ ಗುಡ್ ಆಫ್ಟರ್ನೂನ್ ಸರ್. ಹಾಂ ಹೇಳಿ. ಸರ್, ಇದು ನಮ್ಮ ತಾಯಿ ಬಂದು ಫೀಲ್ಡ್ ವರ್ಕ್ ಮಾಡ್ತಾರೆ. ಹಾಂ, ಫೀಲ್ಡ್ ವರ್ಕ್ ಮಾಡ್ತಾರೆ. ಏನಂದ್ರೆ ನೀವು ವೆರಿ ಪೇನ್ಸ್ ಅಂತ ಇದ್ರಲ್ಲಿ ಟಿವಿಲಿ ತೋರಿಸ್ತಾ ಇದ್ರಲ್ಲ, ಆ ಥರ ಗ್ರೀನ್ ನರ್ವ್ ಇರೋದು. ಹೌದು, ಆ ಥರ ಗ್ರೀನ್ ನರ್ವ್ ಆಗಿದೆ ಸರ್. ಆಮೇಲೆ ಗ್ರೀನ್ ನರ್ವ್ ಆಗಿ ಒಂದ್ ಸ್ವಲ್ಪ ಬ್ಲ್ಯಾಕ್ ಆಗಿ ಒಂದ್ ಸ್ವಲ್ಪ ಕಟ್ಟಿದೆ. ಓಕೆ. ಅದು ಗ್ರೀನ್ ಆಗಿರುತ್ತೆ. ಆಮೇಲೆ ನಾನು ರಾತ್ರಿ ಹೊತ್ತು ಒಂದ್ ಸ್ವಲ್ಪ ಆಯಿಲ್ ಆಗಿ ಮಸಾಜ್ ಮಾಡ್ತಾ ಇರ್ಬೇಕಾದ್ರೆ ಅದೇನಾಗುತ್ತೆ, ಒಂದ್ ಸ್ವಲ್ಪ ಲೈಟ್ ಆಗಿ ಮಸಾಜ್ ಮಾಡ್ತಾ ಒಂದ್ ಸ್ವಲ್ಪ ರೆಡ್ಡಿಶ್ ಆಗಿ ಕಾಣುತ್ತೆ. ಓಕೆ. ಲೈಟ್ ಆಗಿ ರೆಡ್ಡಿಶ್ ಆಗಿ ಕಾಣುತ್ತೆ. ಓಕೆ. ಅವ್ರು ಪೇನು ಅಂತ ಇರ್ತಾರೆ. ಅದ್ರ ಫುಲ್ ಮಸಾಜ್ ಮಾಡಾದ್ಮೇಲೆ ರಾತ್ರಿ ಬೆಳಿಗ್ಗೆ ಸ್ವಲ್ಪ ಆರಾಮಾಗಿದೆ ಅಂತ ಹೇಳ್ತಾರೆ. ಅದು ಹೇಗೆ ಪ್ರಿವೆಂಟ್ ಮಾಡುತ್ತೆ ಸರ್? ಅದು ಇಲ್ಲ, ಫಸ್ಟು ನೀವು ಆ ಮಸಾಜನ್ನು ಮಾಡೋದನ್ನ ನಿಲ್ಲಿಸ್ಬೇಕದು. ಯಾಕೆ ಅಂತಂದರೆ ಇವಾಗ ನೀವು ಬ್ಲ್ಯಾಕ್ ಆಗಿದೆ, ರೆಡ್ನೆಸ್ ಆಗಿದೆ ಅಂತ ಹೇಳಿದ್ರಲ್ಲ, ಅದು ಏನಾದರೂ ಅದು ಒಡ್ಕೊಂಡ್ಬಿಟ್ಟು ಗಾಯ ಆದರೆ ಅದು ಲೈಫ್ ಲಾಂಗ್ ಹೀಲ್ ಆಗೋದಿಲ್ಲ. ಇವಾಗ ಅದನ್ನು ನೀವು ಸ್ಕ್ಯಾನಿಂಗ್ ಏನಾದರೂ ಮಾಡಿಸಿದ್ರಾ? ಇಲ್ಲ, ಏನು ಮಾಡ್ತಿದ್ರೆ ಸುಮ್ಮನೆ ಲೈಟ್ ಆಗಿ ಕಾಣುತ್ತೆ ಸರ್. ಅಷ್ಟೊಂದು ಇಲ್ಲ, ಅದು ಒಳಗಡೆ ಜಾಸ್ತಿ ಪ್ರಾಬ್ಲಮ್ ಇರುತ್ತೆ. ಎಸ್ಪೆಷಲಿ ಗಟ್ಟಿಗಾಗಿದೆ ಅಂತ ಹೇಳಿದ್ರಲ್ಲ, ಆ ಗಟ್ಟಿಗಾಗಿರೋದ್ರೆ ಸ್ವಲ್ಪ ಅಡ್ವಾನ್ಸ್ ಆಗಿರುತ್ತೆ. ಫಸ್ಟು ನೀವು ಡಾಪ್ಲರ್ ಸ್ಕ್ಯಾನ್ ಅಂತ ಮಾಡಿಸ್ಬೇಕಾಗುತ್ತೆ. ಡಾಪ್ಲರ್ ಸ್ಕ್ಯಾನ್ ಮಾಡಿಸ್ಬಿಟ್ಟು ನೆಕ್ಸ್ಟು ಏನಾದರೂ ಅದು ಇಂಟರ್ವೆನ್ಷನ್ ನಾನು ಹೇಳಿದ್ನಲ್ಲ, ಸ್ಕ್ಲಿರೋಥೆರಪಿನೋ ಅಥವಾ ಲೇಸರ್ ಥೆರಪಿನೋ ಅಥವಾ ಓಪನ್ ಸರ್ಜನೋ ಬೇಕಾಗುತ್ತೆ ಅಂತ ನೋಡಬೇಕಾಗುತ್ತೆ. ಸರ್, ಅದು ಎಕ್ಸ್ಟ್ರಾ ಈಗ ಆಯುರ್ವೇದಿಕ್ ಅಲ್ಲಿ ಯಾವುದೋ ಟ್ರೀಟ್ಮೆಂಟ್ ಇಲ್ಲ, ಮಾಮೂಲಿ ಕ್ಯಾಶುವಲ್ ಕಾಮನ್ ಟ್ರೀಟ್ಮೆಂಟ್ ಅಂತ? ಇಲ್ಲ, ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇದೆ. ಯಾಕೆಂದರೆ ಈ ರಕ್ತನಾಳ ತೊಂದರೆ ಏನಾಗುತ್ತೆ ಅಂತಂದರೆ ವೇಯ್ನಲ್ಲೇ ಡ್ಯಾಮೇಜ್ ಆಗೋಗಿರುತ್ತೆ. ಡ್ಯಾಮೇಜ್ ಆದಮೇಲೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅದು ಉಪಯೋಗ ಬರೋದಿಲ್ಲ. ಓಕೆ, ಥ್ಯಾಂಕ್ ಯು ಸುಗಿಕುಮಾರ್. ಈಗ ಸುಮಂಗ್ಲಾ ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ಸುಮಂಗ್ಲಾ, ಹೇಳಿ ನಿಮ್ಮ ಸಮಸ್ಯೆ ಏನು? ಸರ್, ನಂಗೆ DVT ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು. ಹಾಂ ಹೇಳಿಮ್ಮ. ಡೀಪ್ ವೆಯ್ನ್ ಥ್ರಾಂಬೋಸಿಸ್ ಅಂತ. ಹಾಂ ಹೇಳಿಮ್ಮ. ಸರ್, ಇದು ಹೆರಿಡಿಟಿ ಪ್ರಾಬ್ಲಮ್ ಅಥವಾ ಒಬ್ಬರಿಗೆ ಬರುತ್ತಾ? ಇಲ್ಲಮ್ಮ, ಮೋಸ್ಟ್ ಕಾಮನ್ DVT ಹೆರಿಡಿಟಿ ಪ್ರಾಬ್ಲಮ್ ಇರುತ್ತೆ. ಆ ರಕ್ತದಲ್ಲೇ ತೊಂದರೆ ಇರ್ತದೆ. ಈ ರಕ್ತ ಏನಂದರೆ ರಕ್ತದಲ್ಲಿ ಒಂದು ಸ್ವಲ್ಪ ಅಂಶಗಳಿರ್ತದೆ. ಈಗ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ. ಅದು ಏನಾದರೂ ಡಿಫೆಕ್ಟ್ಸ್ ಇದ್ದರೆ ಈ ಥರ DVTs ಆಗುತ್ತೆ. ಅದು ಇಟ್ಸ್ ರನ್ಸ್ ಇನ್ ಫ್ಯಾಮಿಲಿ ಮಾ. ಆಮೇಲೆ ಇನ್ನೊಂದೇನೆಂದರೆ ಈಗ ಏಟು ಬಿದ್ದಿರೋದು ಅಥವಾ ಜಾಸ್ತಿ ನೀವು ಓಡಾಡದೇ ಇರೋದು, ಆ ಥರ ಇದರವರೆಗೂ DVT ಜಾಸ್ತಿ ಇರ್ತದೆ. ಓಕೆ, ಒಬ್ರು ಕಾಲರ್ ಹೇಳ್ತಾ ಇದ್ರು ಡಾಕ್ಟರ್, ಅಂದರೆ ರೆಡ್ ಆಗಿತ್ತು ನಮ್ಮ ತಾಯಿಗೆ, ನಾವು ಮಸಾಜ್ ಮಾಡಿದ್ವಿ ಅಂತ. ಸೊ ಇದು ಎಷ್ಟು ಒಳ್ಳೆಯದು, ಎಷ್ಟು ಪರಿಣಾಮ ಬೀರುತ್ತೆ ಅಂತ ಕೆಟ್ಟದ್ದು ಅಂತ ಮಸಾಜ್ ಮಾಡೋದು? ಫಸ್ಟ್ ಥಿಂಗ್ ವ್ಯಾರಿಕೋಸ್ ವೇನ್ಸ್ ಇರೋರಿಗೆ ಮಸಾಜ್ ಮಾಡಬಾರ್ದು. ದಟ್ ಇಸ್ ದಿ ಫಸ್ಟ್ ಥಿಂಗ್. ನಾವು ಯಾವುದೇ ಪೇಷಂಟ್ ಬಂದರೂ ಮಸಾಜ್ ಮಾಡಿಬಿಡಿ ಅಂತಲೇ ಹೇಳೋದು. ಯಾಕೆಂದರೆ ಅವ್ರು ಹೇಳಿದ್ರು ಗಟ್ಟಿಯಾಗಿದೆ, ರೆಡ್ನೆಸ್ ಆಗಿದೆ ಅಂತ. ಅದೇನಾದ್ರು ಓಪನ್ ಅಪ್ ಆಗಿಬಿಟ್ರೆ ಅದು ಟ್ರೀಟ್ಮೆಂಟ್ ಮಾಡಿದ್ರೂ ಅವ್ರಿಗೆ ರಿಕವರಿ ಚಾನ್ಸಸ್ ತುಂಬ ಡಿಲೇ ಆಗುತ್ತೆ.
ಅಂದರೆ ಒಳಗಡೆ ಮತ್ತೆ ಬೇರೆ ಬೇರೆ ಸಮಸ್ಯೆಗಳು ಉಂಟಾಗುತ್ತೆ ಬೇರೆ ಸಮಸ್ಯೆ ಅಂತಂದರೆ ಅದು ಇವಾಗ ಸ್ಕಿನ್ ಏನಂತ ಅದು ಕ್ಲೋಸ್ ಆಗಿರುತ್ತೆ. ಓಕೆ. ಇವಾಗ ಏನಾಗುತ್ತೆ ಅಂದರೆ ಈ ವ್ಯಾರಿಕೋಸ್ ವೇನ್ಸ್ ಇರೋರಿಗೆ ರಕ್ತ ಒತ್ತಡ ಇರುತ್ತೆ. ಒತ್ತಡ ಇದ್ದಾಗ ಸ್ಕಿನ್ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಅದಕ್ಕೆ ಅದು ಊತ ಬರೋದು, ಗಾಯ ಆಗೋದು. ಇವಾಗ ಅದು ಬ್ರೇಕ್ ಆಗಿಲ್ಲದೆ ಇರೋ ಸ್ಕಿನ್ನ ಅವ್ರು ಮಸಾಜ್ ಮಾಡಿಬಿಟ್ಟು ಅದನ್ನ ಬ್ರೇಕ್ ಮಾಡಿಬಿಡ್ತಾರೆ. ಬ್ರೇಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಆಮೇಲೆ ಊತ ಇರೋದ್ರಿಂದ ವಾಸಿ ಆಗೋದೇ ತುಂಬ ನಿಧಾನ ಆಗುತ್ತೆ. ಓಕೆ. ಈ ರಕ್ತನಾಳಗಳ ಸಮಸ್ಯೆಗಳು ಬಂದವರಲ್ಲಿ ಒಂದು ಕಡೆ ಇದ್ದರೆ, ಬರದೇ ಇರೋರು ಆರೋಗ್ಯವಂತ ಒಬ್ಬ ಮನುಷ್ಯ ರಕ್ತನಾಳ ಸಮಸ್ಯೆಗಳು ಬರಬಹುದಾ ಅನ್ನೋ ಒಂದು ಭಯ ಇರುತ್ತೆ. ಸೊ ಅಂಥವ್ರು ಹೆಂಗಿರಬೇಕು ಅಂತ, ಏನು ಮುನ್ನೆಚ್ಚರಿಕಾ ಕ್ರಮಗಳು ಏನಿರಬೇಕು? ಅದೇ ನಾನು ಹೇಳ್ದಂಗೆ ಅದು ಲಾಂಗ್ ಸ್ಟ್ಯಾಂಡಿಂಗ್ ವರ್ಕ್ ಅಂತಂದರೆ ಜಾಸ್ತಿ ನಿಂತ್ಕೊಂಡು ಕೆಲಸ ಮಾಡೋ ಅವರೆಲ್ಲ ಏನು ಮಾಡಬೇಕು ಅಂತಂದರೆ ಆ ಥರ ಏನೋ ಸ್ವಲ್ಪ ಸಿಮ್ಟಮ್ಸ್, ಅಟ್ಲೀಸ್ಟ್ ಈ ಕಾಲು ಊತ ಬರೋದು, ಸ್ವಲ್ಪ ಕಾಲು ನೋವು ಬರೋ ಅಂಥ ಸಿಮ್ಟಮ್ಸ್ ಸ್ಟಾರ್ಟ್ ಆಗಿದ ತಕ್ಷಣ ಅವರು ಡಾಕ್ಟರ್ ಕನ್ಸಲ್ಟ್ ಮಾಡಿಬಿಟ್ಟು ಸ್ಟಾಕಿಂಗ್ಸ್ ಅಂತ ಹಾಕೋಬೇಕಾಗುತ್ತೆ. ಆಮೇಲೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಆಮೇಲೆ ಎಸ್ಪೆಷಲಿ ಈಗ ಕಂಪ್ಯೂಟರ್ ವರ್ಕ್ ಮಾಡೋರು ಅವರೆಲ್ಲ ಜಾಸ್ತಿ ಕೂತ್ಕೊತಾರಲ್ಲ, ಅವರು ಸ್ವಲ್ಪ ಅಟ್ಲೀಸ್ಟ್ ಹಾಫ್ ಆನ್ ಅವರ್ 1 ಅವರ್ಗೆ ಕಾಲು ಮೂವ್ ಮಾಡೋದು, ಫುಟ್ ಮೂವ್ ಮಾಡೋದು, ಅಟ್ಲೀಸ್ಟ್ ಒಂದು ಫ್ಯೂ ಸ್ಟೆಪ್ಸ್ ಹಾಕೋದು, ಅದೆಲ್ಲ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ. ಈಗ ಪ್ರತಿಮಾ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ಪ್ರತಿಮಾ, ಹೇಳಿ ನಿಮ್ಮ ಸಮಸ್ಯೆ ಏನು? ನಮಸ್ತೆ. ನಮಸ್ತೆ. ನನ್ನ ಹೆಸರು ಪ್ರತಿಮಾ ಅಂತ. ನನ್ನ ಹಸ್ಬೆಂಡ್ಗೆ ಇದು ಸ್ಪೈನಲ್ ಕಾರ್ಡ್ ಸರ್ಜರಿ ಆಯ್ತು. ಓಕೆ. ಸರ್ಜರಿ ಆದ್ಮೇಲೆ 21 ಡೇಸ್ಗೆ ಇದು DVT ಸ್ಟಾರ್ಟ್ ಆಗಿದೆ. ಹೌದಮ್ಮ. 4 ಇಯರ್ಸ್ ಆಯ್ತು ಅದು ಸ್ಟಾರ್ಟ್ ಆಗಿ. ಓಕೆ. ಬಟ್ ಅದು ಏನು ಅದಕ್ಕೆ ಟ್ರೀಟ್ಮೆಂಟ್ ಏನು ಇಲ್ಲ, ಜಸ್ಟ್ ಸ್ಟಾಕಿಂಗ್ ಹಾಕೊಳ್ಳಿ ಅಂತ ಒಂದು ಇದು ಮಾಡಿದ್ರು. 6 ಮಂತ್ಸ್ ಅಸಿಟ್ರೋಮ್ ಟ್ಯಾಬ್ಲೆಟ್ಸ್ ತಗೊಂಡ್ರು. ಓಕೆ. ಅದಾದ್ಮೇಲೆ ಸ್ಟಾಪ್ ಮಾಡಿ, ಅಸಿಟ್ರೋಮ್ ಬೇಡ ನಿಮ್ಗೆ, ಸ್ಟಾಕಿಂಗ್ ಅದೇ ಫುಲ್ ಲೆಗ್ ವರ್ಗು ಸ್ಟಾಕಿಂಗ್ ಬರ್ತದೆ ತೈವರೆಗೂ, ಅದನ್ನ ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಬೇರೆ ಏನು ಟ್ರೀಟ್ಮೆಂಟ್ ಇದೆಯಾ ಇಲ್ವಾ ಗೊತ್ತಾಗ್ಲಿಲ್ಲ, ಅದಕ್ಕೆ ಫೋನ್ ಮಾಡಿದ್ದು. ಈಗ ಅವರು ಆಪರೇಷನ್ ಆದ್ಮೇಲೆ ಈಗ ನಡೀತಾ ಇದ್ದಾರಾ? 21 ದಿವಸ ಆದ್ಮೇಲೆ ನಡೀತಾ ಇದ್ದಾರಾ? ಅದೇ ವಿತೌಟ್ ಸ್ಟಾಕಿಂಗ್ ನೀವು ಹೇಳಿದಾಗೆ ಒಂದು 10 ಹೆಜ್ಜೆ ಕೂಡ ಇಡೋದಕ್ಕಾಗೋದಿಲ್ಲ, ತುಂಬಾ ರಿಸ್ಕ್ ಆಗತ್ತೆ. ಓಕೆ. ಸ್ಟೆಪ್ಸ್ ಅಷ್ಟು ಇಳಿಯೋದಕ್ಕಾಗೋದಿಲ್ಲ. ನಡೆಯೋದೇ ಇಲ್ವಾ? ಮಾಡ್ತಾರೆ, ದಿನ ಅಪ್ ಅಂಡ್ ಡೌನ್ ಮಾಡ್ತಾರೆ ಜಾಬ್ಗೆ, ಕೆಲ್ಸಕ್ಕೋಸ್ಕರ. ಬಟ್ ಆ ಬಸ್ ಅಲ್ಲಿ ಬಂದವರು ಫುಲ್ ಕಂಪ್ಲೀಟ್ ಅಂದ್ರೆ ಮಲಗಿ ಬಿಡ್ಬೇಕು, ಅಷ್ಟು ಪೇನ್ ಇರುತ್ತೆ ಅಂತ ಇದು ಮಾಡ್ತಾರೆ. ಈ ಅಷ್ಟೋ ಪೇಯ್ನ್ ಇರೋದು ಈ DVT ಇಂದ ಬರೋದಿಲ್ಲಮ್ಮ. ತುಂಬ ಪೇಯ್ನ್ ಆಗೋದಿಲ್ಲ DVT ಅಂದರೆ ಕಾಲು ಊತ ಬರುತ್ತೆ, ಆಮೇಲೆ ಸ್ವಲ್ಪ ಕಾಲು ಎಳ್ದಂಗೆ ಆಗುತ್ತೆ ಅಷ್ಟೇ. ತುಂಬ ಪೇಯ್ನ್ ಬರೋದು ಆ ಸ್ಪೈನ್ ಪ್ರಾಬ್ಲಮ್ ಇದ್ದರೂ ಇರ್ಬೋದು, ಅದೊಂದು ಸ್ವಲ್ಪ ಚೆಕ್ ಮಾಡಿಸಿ. ಆಮೇಲೆ ಈಗ ಕರೆಕ್ಟಾಗಿ ಟ್ರೀಟ್ಮೆಂಟ್ ಅದು ಕರೆಕ್ಟಾಗಿ ಆಗಿದೆ. ಅಸಿಟ್ರಾಮ್ ಅಂತ 6 ಮಂತ್ಸ್ ಹಾಕಿದ್ದಾರೆ, ಅದು ಕರೆಕ್ಟಾಗಿದೆ. ಮತ್ತು ಸ್ಟಾಕಿಂಗ್ಸ್ ಅಂತೂ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಅವರು ಸರಿಗೆ ನಡೀತಾ ಇಲ್ಲ ಅಂತ ಹೇಳ್ತೀರಾ, 10 ಹೆಜ್ಜೆ ಕೂಡ ನಡೆಯೋಕ್ಕಾಗಲ್ಲ ಅಂತ. ಸ್ಟಾಕಿಂಗ್ಸ್ ಅಂತೂ ತುಂಬ ಇಂಪಾರ್ಟೆಂಟ್. ಈ ಸ್ಟಾಕಿಂಗ್ಸ್ ಹಾಕೋದ್ರಿಂದ ಏನಾಗುತ್ತೆ ಅಂತಾರೆ, ಆ DVT ಇದೆಯಲ್ಲ ಅದು ಬೇರೆ ಕಡೆ ಸ್ಪ್ರೆಡ್ ಆಗೋದು ತುಂಬ ಕಡಿಮೆ ಆಗುತ್ತೆ. ಈಗ ಪ್ರಸಾದ್ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಪ್ರಸಾದ್, ಹೇಳಿ ನಿಮ್ಮ ಸಮಸ್ಯೆ ಏನು? ನಮಸ್ಕಾರ, ನಾನು ಪ್ರಸಾದ್ ಅಂತ ಹೇಳಿ ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಡಾಕ್ಟ್ರೇ ನಮಸ್ಕಾರ. ಡಾಕ್ಟರ್ ಕೇಳ್ತಾ ಇದ್ದಾರೆ? ಹೇಳಿ ಪ್ರಸಾದ್. ಇದು ಸರ್, ನನ್ಗೆ ವೆರಿಕೋಸ್ ಏನಿದೆ ಅಂತ ಕಂಡು ಬಂತು. ಓಕೆ. ಕಾಲ್ನಲ್ಲಿ ಸ್ವೆಲ್ಲಿಂಗ್ ಬರುತ್ತೆ ಆಂಕಲ್ ಹತ್ರ. ಓಕೆ. ಆಮೇಲೆ ಕೆಲವು ನರ್ವು ಗ್ರೀನ್ ಕಲರ್ ಇತ್ತು. ಓಕೆ. ಡಾಕ್ಟರ್ ತೋರಿಸಿದಾಗ ಅವರು ಡಾಪ್ಲರ್ ಕಲರ್ಗೆ ಬರ್ಕೊಟ್ಟು ಡಾಪ್ಲರ್ ಕಲರ್ ಮಾಡಿಸ್ದೆ. ಆಯಿತು. ಆ ಡಾಪ್ಲರ್ ಕಲರ್ ಮಾಡಿಸಿದಾಗ ಅವ್ರೇನು ಹೇಳಿದ್ರು, ಅದನ್ನ ನೋಡ್ಬಿಟ್ಟು ಸ್ಟಡಿ ಮಾಡಿ ಇದನ್ನ ನೀವು ಆಪರೇಷನ್ ಮಾಡಿಸ್ಬೇಕು, ವೇನ್ ಇದನ್ನ ಮಾಡಬೇಕು, ಪ್ಲಾಸ್ಕೋ ಸರ್ಜನ್ ತೋರಿಸಿ ಅಂತ ಹೇಳಿದ್ರು. ಓಕೆ. ಸೊ ನಾನು ಬಟ್ ಅದ್ರ ಇಷ್ಟೊಂದು ಈಗ ನೀವು ಟಿವಿಲಿ ಹೇಳ್ತಿರೋ ಹಾಗೆ ಇಷ್ಟೊಂದು ಏನೋ ಇಂಪ್ರೂವ್ ಆಗಿದೆ ಅನ್ನೋದು ಗೊತ್ತಿರಲಿಲ್ಲ. ನಾನೇನು ಮಾಡಿಸ್ಲಿಲ್ಲ, ಬಟ್ ನಾನು ಇದನ್ನ ಏನು ಸ್ಟಾಕಿಂಗ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ. ಸೊ ನನಗೆ ಸ್ಟಾಕಿಂಗ್ ಆಗ್ತಾ ಕಂಟ್ರೋಲ್ನಲ್ಲಿ ಇರ್ತದೆ. ಸ್ಟಾಕಿಂಗ್ ಒಂದಿನ ಅಕಸ್ಮಾತ್ 2 ದಿನ ನಾನು ಬ್ರೇಕ್ ಮಾಡಿದ್ರೆ ಅದು ಮತ್ತೆ ಅಗೈನ್ ಕಾಣುತ್ತೆ, ಪೇನ್ ಬರುತ್ತೆ. ಓಕೆ. ಸೊ ಇದೆಲ್ಲ ಈಗ ನಾನು ಇನ್ನೇನ್ ಮಾಡ್ಬೋದು? ಮಲಗ್ಬೇಕಾದ್ರೆ ರಾತ್ರಿ ಎತ್ತಿರೋ ದಿಂಬ ಇಟ್ಟು ಮಲ್ಕೊಳ್ತೀನಿ. ಹೌದು, ಅವಾಗ ಬೆಳಗ್ಗೆ ಕ್ಲಿಯರ್ ಆಗಿರ್ತದೆ. ಓಕೆ. ಆಫೀಸ್ಗೆ ಹೋಗುವಾಗ ನಾನು ಸ್ಟಾಕಿಂಗ್ ಹಾಕೊಂಡು ಸಾಕ್ಸ್ ಹಾಕೊಂಡು ಹೋಗಿರ್ತೀನಿ. ಸೊ ಅದು ಪರವಾಗಿಲ್ಲ. ಮನೇಲಿ ಫಂಕ್ಷನ್ ಇದ್ದಾಗ ಇದು ಆಫೀಸ್ಗೆ ಹೋಗದೆ ಇದ್ದಾಗ ನಾನು ಯೂಸ್ ಮಾಡ್ಲಿಲ್ಲ ಅಂದ್ರೆ ಸ್ಟಾಕಿಂಗು ಪ್ರಾಬ್ಲಮ್ ಶುರು ಆಗುತ್ತೆ. ಇವಾಗ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿರಲ್ಲ, ಅವರು ಯಾವ ಸ್ಟೇಜಲ್ಲಿ ಇದೆ ಅಂತ ಏನಾರು ಹೇಳಿದ್ರಪ್ಪ ಸರ್? ಅದೇನು ಹೇಳಲಿಲ್ಲ. ಅದೇನು ಹೇಳಿಲ್ವಾ? ಅದು ನಿಮ್ಮ ಸಿಮ್ಟಮ್ಸ್ ನೋಡಿದ್ರೆ ಡೆಫಿನೆಟ್ಲಿ ಸ್ವಲ್ಪ ಅಡ್ವಾನ್ಸ್ ಸ್ಟೇಜಲ್ಲೇ ಇರಾಗಿದೆ. ಅದು ನಿಮ್ಗೇನಾರು ಒಂದು ಇಂಟರ್ವೆನ್ಷನ್ ಮಾಡಬೇಕಾಗುತ್ತೆ ಪ್ರಸಾದ್. ಅದು ಯಾವ ಸ್ಟೇಜಲ್ಲಿದೆ ನೋಡ್ಬಿಟ್ಟು ಡಾಪ್ಲರ್ ನೋಡಿದ್ರೆ ಗೊತ್ತಾಗುತ್ತೆ. ಅದು ನೋಡ್ಬಿಟ್ಟು ನೆಕ್ಸ್ಟ್ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಮಾಡಬೇಕಾಗುತ್ತೆ. ಈಗ ಸ್ಟಾಕಿಂಗ್ಸ್ ಹಾಕೋತಾ ಇದ್ದೀರಾ, ಇಟ್ಸ್ ಫೈನ್, ಅದು ಟೆಂಪ್ರರಿ ಆಗುತ್ತೆ. ಅದೇನಂದರೆ ನೀವು ಲೈಫ್ ಲಾಂಗ್ ಸ್ಟಾಕಿಂಗ್ಸ್ ಹಾಕೋಬೇಕಾಗುತ್ತೆ. ನೀವು ಸರ್ಜರಿಗೆ ಅಥವಾ ಬೇರೆ ಏನಾದ್ರು ಇಂಟರ್ವೆನ್ಷನ್, ಸ್ಕ್ಲಿರೋಥೆರಪಿ ಅಂತ ಹೇಳಿದ್ವಲ್ಲ, ಅದು ಮಾಡಿದ್ರೆ ನೀವು ಲೈಫ್ ಲಾಂಗ್ ಸ್ಟಾಕಿಂಗ್ಸು ಪ್ರಿವೆಂಟ್ ಮಾಡ್ಬೋದು, ಹಾಕೊಳ್ಳೋದು. ಓಕೆ. ಈಗ ಗೀತಾ ಗುಲ್ಬರ್ಗಾದಿಂದ ಕರೆ ಮಾಡಿದ್ದಾರೆ. ಗೀತಾ, ನಿಮ್ಮ ಸಮಸ್ಯೆನೂ ಹೇಳಿ. ನಾವು ಡಾಕ್ಟರ್ ಹತ್ರ ಮಾತಾಡ್ಬೇಕು. ಮಾತಾಡಿ, ಕೇಳಿಸುತ್ತೆ, ಮಾತಾಡಿ. ನಾನು ಗೀತಾ ಅಂತ, ನಾನು ಪ್ರೆಗ್ನೆಂಟ್ ಇದ್ದೀನಿ. ಹೇಳಿ ಗೀತಾ ಅವ್ರೆ. 38th ವೀಕ್ ನಂದು ನಡೀತಾ ಇದೆ ಸರ್. ಓಕೆ. ಆದ್ರೆ ಸ್ವಲ್ಪ ಪೈಲ್ಸ್ ಪ್ರಾಬ್ಲಮ್, ವಾರಕ್ಕೊಂದ್ಸರ್ತಿ ಹಂಗೆ ಬ್ಲೀಡಿಂಗ್ ಆಗ್ತಾ ಇದೆ. ಸ್ವಲ್ಪ ನಡೆದಾಡಿದ್ರೆ ಸ್ವಲ್ಪ ಬ್ಲೀಡಿಂಗ್ ಆಗ್ತದೆ. ಓಕೆ. ಇದರಿಂದ ಡೆಲಿವರಿ ಟೈಮಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದಾ?
ಇಲ್ಲ, ಪೈಲ್ಸೇ ಇದು ಎಂಟೈರ್ಲಿ ಡಿಫ್ರೆಂಟ್ ಇದಮ್ಮ. ಪೈಲ್ಸ್ ಅಂತಂದರೆ ಅದು ಬೇರೆ ಥರ ಟ್ರೀಟ್ಮೆಂಟ್ ಇದಾಗಬೇಕಾಗತ್ತೆ. ನೀವು ಅದೇ ನಾವು ಡಾಕ್ಟರ್ ಕನ್ಸಲ್ಟ್ ಮಾಡಿದ್ವಿ ಸರ್. ಓಕೆ. ಅವರು ಈಗ ಸದ್ಯಕ್ಕೆ ಏನೋ ಬೇಡ ಅಂತ ಹೇಳಿದ್ರೆ ಆಪರೇಷನ್ ಅದು ಏನು ಅಂತ. ಆದ್ರೆ ಸ್ವಲ್ಪ ಏನದು ಇರ್ತದೆ, ಇದರಿಂದ ನಾರ್ಮಲ್ ಡೆಲಿವರಿಗೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದೇನೋ ಅಂತ. ಇಲ್ಲ, ನಾರ್ಮಲ್ ಡೆಲಿವರಿಗೆ ಏನು ತೊಂದರೆ ಆಗೋದಿಲ್ಲ. ಅದೇ ಪೈಲ್ಸ್ ಈ ಡಾಕ್ಟರ್ ಹೇಳ್ದಂಗೆ ನೀವು ಏನೇನು ತಿನ್ಬೋದು ಏನೇನು ತಿನ್ನಬಾರ್ದು ಅಂತ ಹೇಳಿರ್ತಾರಲ್ವಾ? ಅದೇ ಹೇಳಿದ್ದಾರೆ ಸರ್, ಆಯಿಂಟ್ಮೆಂಟ್ ಅದು ಕೊಟ್ಟಿದ್ದಾರೆ. ಓಕೆ, ಅದನ್ನು ಫಾಲೋ ಮಾಡಿ. ಇವಾಗೇನು ಸದ್ಯಕ್ಕೆ ಸರ್ಜರಿ ಬೇಕಾಗಿಲ್ಲ. ಅನ್ಲೆಸ್ ತುಂಬ ಬ್ಲೀಡಿಂಗ್ ಆಗ್ತಾಯಿದ್ರೆ ಅದನ್ನು ಇದು ಮಾಡಬೇಕಾಗತ್ತೆ. ಬ್ಲೀಡಿಂಗ್ ಆಗ್ತಾ ಇಲ್ಲ ಅಂತಂದರೆ ಅದನ್ನು ಕಂಟ್ರೋಲ್ ಮಾಡ್ಬೋದಮ್ಮ. ಆಮೇಲೆ ನಿಮಗೆ ಪ್ರೆಗ್ನೆನ್ಸಿ ಟರ್ಮಿನೇಟ್ ಅಂದರೆ ಪ್ರೆಗ್ನೆನ್ಸಿ ನೀವು ಮಗು ಆದಮೇಲೆ ಅದು ಕಡಿಮೆ ಆಗೋಗುತ್ತೆ. ಓಕೆ, ಅದೇ ಗೀತಾ ಅವರ ಸಮಸ್ಯೆ ಅಂದರೆ ಅದೇ ಮೋಸ್ಟ್ಲಿ ಬ್ಲೀಡಿಂಗ್ ಆಗುತ್ತೆ ಅನ್ನೋದೇ ಒಂದು ಇದು. ಇಲ್ಲ, ಅದು ಅದೇ ಒಂದು ಡಿಫ್ರೆಂಟ್, ಭಯ ಇದೆ ಅವರಿಗೆ. ಅದು ಡಿಫ್ರೆಂಟ್ ಎಂಟಿಟಿ. ಪೈಲ್ಸ್ ಅನ್ನೋದೇ ಬೇರೆ, ಇದು ವ್ಯಾರಿಕೋಸ್ ವೇನ್ಸ್ ಅನ್ನೋದೇ ಬೇರೆ. ಓಕೆ, ಈಗ ನಾಗರತ್ನ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಾಗರತ್ನ, ಹೇಳಿ ನಿಮ್ಮ ಸಮಸ್ಯೆ ಏನು? ಮೇಡಮ್ ಡಾಕ್ಟರ್ಗೆ ಹೇಳಿ ನಾಗರತ್ನ ಅವ್ರು, ಹೇಳಿ ನಾಗರತ್ನ. ಸರ್, ನನಗೆ ಸುಮಾರು ಅಂದ್ರೆ ಈ ಮ್ಯಾರೇಜ್ ಆದಾಗಿಂದಾನು ಸರ್ ಇದು ಪೈನ್ ಆಗ್ತಾ ಇದೆ ಸರ್. ಮೊಣಕಾಯಿ ಹತ್ರ ಊದ್ಕೊಳ್ಳುತ್ತೆ. ನಾವು ಏನ್ ಕೆಲಸ ಮಾಡೋದಕ್ಕೂ ಆಗಲ್ಲ. ಮೊಣಕಾಲ ಹತ್ರ ಊತ ಬರುತ್ತಮ್ಮ? ಮೊಣಕಾಲಲ್ಲ ಸರ್, ಮೊಣಕಾಯಿ ಎಡಗೈ. ಎಡಗೈ? ಹಾಂ ಹಾಂ. ಹೌದು ಸರ್, ಪೈನ್ ಆಗುತ್ತೆ ಸರ್, ಊದ್ಕೊಳ್ಳುತ್ತೆ. ಏನ್ ಕೆಲಸ ಮಾಡೋದಕ್ಕೂ ಆಗಲ್ಲ ಸರ್. ಒಂದ್ ಬಿಂದಿಗೆ ನೀರ್ ಎತ್ತಿದ್ರು ಸಮೇತ ನೋವು ಆಗುತ್ತೆ. ಆಮೇಲೆ ಬೆನ್ನವ್ರಿಗೂ ನೋಯುತ್ತೆ ಸರ್. ನೀವು ಮೂಳೆ ಡಾಕ್ಟರ್ ನೋಡಿದಿರಮ್ಮ? అవును ಸರ್, ಅವ್ರು ಮಾಡಿದ್ರು ಏನು ಇಲ್ಲ, ಏನ್ ಪ್ರಾಬ್ಲಮ್, ಎಕ್ಸ್ರೇ ಎಲ್ಲ ತೆಗೆಸಿದೀವಿ ಸರ್, ಅದು ಏನ್ ಪ್ರಾಬ್ಲಮ್ ಇಲ್ಲ ಅಂತಾರೆ ಸರ್. ಏನಕ್ಕೆ ಈ ವ್ಯಾರಿಕೋಸ್ ವೇನ್ಸ್ ಇಂದ ಈ ತರ ಬರೋದಿಲ್ಲಮ್ಮ. ಇದು ಆರ್ಥರೈಟಿಸ್ ಅಂತ ಹೇಳ್ತಾರೆ. ಆರ್ಥರೈಟಿಸ್ಗೆ ನೀವು ಸ್ವಲ್ಪ ವರ್ಕಪ್ ಮಾಡಿಸ್ಬೇಕಾಗತ್ತೆ. ಅದು ಮೂಳೆ ಡಾಕ್ಟರ್ನ ಕಂಡ್ರೆ ಬೆಟರ್ ಆಗುತ್ತಮ್ಮ. ಓಕೆ, ಥ್ಯಾಂಕ್ ಯು ನಾಗರತ್ನ ಅವರೇ. ರಕ್ತನಾಳಗಳ ಸಮಸ್ಯೆಗಳು ಏನೆಲ್ಲ ಇರುತ್ತೆ, ಅದರಲ್ಲೂ ರಕ್ತನಾಳಗಳ ಸಮಸ್ಯೆಗಳಿಗೆ ಅಡ್ವಾನ್ಸ್ಡ್ ಚಿಕಿತ್ಸೆ, ಅದರಲ್ಲೂ ಆಪರೇಷನ್ ಮಾಡ್ದೇನೆ, ಓಪನ್ ಸರ್ಜರಿ ಮಾಡ್ದೇನೆ ಚಿಕಿತ್ಸೆ ಯಾವ ರೀತಿ ಇದೆ ಅನ್ನೋ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ವೀಕ್ಷಕರೇ, ರಕ್ತನಾಳಗಳ ತೊಂದರೆ ಗೊತ್ತಾಗೋದೇ ಇಲ್ಲ, ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ರಕ್ತನಾಳಗಳ ತೊಂದರೆ ಯಾವ ರೀತಿ ಬರುತ್ತೆ, ಇದರ ಲಕ್ಷಣಗಳೇನು, ಇದಕ್ಕೆ ಅಡ್ವಾನ್ಸ್ಡ್ ಚಿಕಿತ್ಸೆಗಳೇನಿದ್ದಾವೆ, ಓಪನ್ ಸರ್ಜರಿ ಮಾಡ್ದೇನೆ ನಿಮ್ಮ ಸಮಸ್ಯೆಗಳಿಗೆ ಚಿಕಿತ್ಸೆಗಳಿದ್ದಾವೆ. ಹಾಗಾದರೆ ರಕ್ತನಾಳಗಳ ತೊಂದರೆ ಇದ್ದಲ್ಲಿ ತಡ ಮಾಡ್ದೇನೆ ವೈದ್ಯರನ್ನ ಭೇಟಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ವಿಶೇಷ ಮುಗಿಸ್ತಾ ಇದ್ದೀನಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿ ವಾಹಿನಿ.